ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ವ್ಲಾಗು. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಮಗೆ ಎಲ್ಲ ಹಬ್ಬನೂ ಕೂಡ ತುಂಬ ವಿಶೇಷ ಅನಿಸುತ್ತೆ. ಹಾಗೆ ಶ್ರೀರಾಮನವಮಿ ಅಂದರೆ ನೆನಪಾಗೋದೆ ಮಜ್ಜಿಗೆ, ಪಾನಕ, ಕೋಸಂಬರಿ ಅಲ್ವಾ. ಹಾಗೆ ನಾನು ಕೂಡ ಇವತ್ತು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಹೆಸರು ಕಾಳು ಪಾನಕ ಮಾಡಿದ್ದೆ. ಮೊದಲು ಹೆಸರು ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ನಂತರ ಹುರಿದಂಥ ಹೆಸರು ಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು ಕಪ್ ಕಾಯಿ, ಒಂದು ಏಲಕ್ಕಿನ ಹಾಕಿ ತರಿ ಆಗಿ ಪುಡಿ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು. ಬೇಕು ಅಂದರೆ ಸೋಸ್ಕೋಬೋದು, ಬೇಡ ಅಂದರೆ ಹಾಗೆ ಸ್ವಲ್ಪ ನೀರನ್ನ ಹಾಕಿ ತೆಳು ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇವಾಗ ತುಂಬ ಬಿಸಿಲಿರೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಹೆಸರು ಕಾಳು ತಂಪು. ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟು ಕುಡಿಯೋದ್ರಿಂದ ತಣ್ಣಗೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಇವತ್ತು ತುಂಬ ಚೆನ್ನಾಗಿತ್ತು ಹೆಸರು ಕಾಳು ಪಾನಕ, ಮಜ್ಜಿಗೆ, ಕೋಸಂಬರಿ ಮಾಡಿ ನಾವು ಕೂಡ ದೇವರಿಗೆ ನೈವೇದ್ಯ ಮಾಡಿ ಶ್ರೀರಾಮನವಮಿ ಆಚರಣೆ ಮಾಡಿದ್ವಿ. ಥ್ಯಾಂಕ್ ಯು.